ಪಾಂಡವಪುರ ಪಟ್ಟಣದ 5 ದೀಪದ ವೃತ್ತದ ಬಳಿ ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮುಖಂಡರು ನಾರಿ ಶಕ್ತಿ ವಂದನಾ ಅಭಿಯಾನ ಜಾರಿಗೆ ತಡೆ ಉಂಟು ಮಾಡಿದ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ, ಮಹಿಳಾ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಲಾಯಿತು. ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಗಳಾ ನವೀನ್ ಕುಮಾರ್ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಶೇಕಡಾ 33ರಷ್ಟು ಮೀಸಲಾತಿ ನೀಡುವ ಉದ್ದೇಶದಿಂದ ಮಸೂದೆಯನ್ನು ಮಂಡಿಸಿತ್ತು. ಆದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅದನ್ನು ಜಾರಿಗೊಳಿಸಲು ಅವಕಾಶ ನೀಡಲಿಲ್ಲ ಎಂದು ಆರೋಪಿಸಿದರು. ಕಾಂಗ್ರೆಸ್ ಮಹಿಳೆಯರನ್ನು ಕೇವಲ ಮತ ಬ್ಯಾಂಕ್ಗಳಾಗಿ ಬಳಸಿಕೊಂಡಿದ್ದು ಮಹಿಳಾ ಸಬಲೀಕರಣಕ್ಕೆ ಅಡ್ಡಿಯಾಗಿದೆ ಎಂದು ಅವರು ಕಿಡಿಕಾರಿದರು. ಮುಂದಿನ ದಿನಗಳಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಮಹಿಳಾ ಕಾರ್ಯಕರ್ತರು ಏನಿರ್ತಾರೆ ಅವರು ಸಂಭ್ರಮದ ಆಚರಣೆಯನ್ನು ಮಾಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಈ ಕಾಂಗ್ರೆಸ್ ಈ ಒಂದು ಮಸೂದೆಯನ್ನು ಸೋಲಿಸಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ತಮ್ಮ ಹೋರಾಟದೊಂದಿಗೆ ಈ ಒಂದು ಮಸೂದೆಯನ್ನ ಜಾರಿಗೊಳಿಸ್ತಾರೆ. ಏನಿವತ್ತು ನಾರಿ ಶಕ್ತಿಗೆ ಕಾಂಗ್ರೆಸ್ ಪಕ್ಷ ಒಂದು ಅವಮಾನವನ್ನ ಮಾಡಿದೆ, ಮಸೂದೆಯನ್ನ ಸೋಲಿಸಿದೆ. ಇದು ನಿಜಕ್ಕೂ ಇದು ಮೀಸಲಾತಿಯ ಒಂದು ಮಸೂದೆಯ ಸೋಲಲ್ಲ, ಇದು ದೇಶದ ಪ್ರತಿಯೊಬ್ಬ ಮಹಿಳೆಯರ ಸೋಲು ಅಂತಾನೆ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ನಮ್ಮ ದೇಶದ ಮಹಿಳೆಯರು ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಮಹಿಳೆಯರನ್ನ ಇಷ್ಟು ವರ್ಷ ದೀರ್ಘಕಾಲದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕಿಂಗ್ ಆಗಿ ಬಳಸ್ಕೊಂಡಿದ್ದಾರೆ. ಇದು ನಮ್ಮ ದೇಶದ ಮಹಿಳೆಯರಿಗೆ ಪರಿವರ್ತನೆ ಆಗಿದೆ. ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಯ ಪರ್ವ ಮಹಿಳೆಯರಿಂದನೇ ಶುರು ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಕಾಂಗ್ರೆಸ್ ಪಕ್ಷದ ನಡೆ, ಒಂದು ಮಹಿಳಾ ವಿರೋಧಿ ನಡೆ, ನಿಲುವು, ಅವರ ಸಂಸ್ಕೃತಿ ಏನಿದೆ ಅಂತ ಈ ದೇಶದ ಮಹಿಳೆಯರು ನೋಡ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದ ಒಬ್ರು ನಾಯಕರು ಹೇಳ್ತಾರೆ, ಪಪ್ಪು ಯಾದವ್ನವರು, ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಆಕೆ ರಾಜಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಬೇಕು ಅಂತ ಅಂದ್ರೆ ಆಕೆ ಒಬ್ಬ ಪುರುಷ ರಾಜಕೀಯ ವ್ಯಕ್ತಿಯಿಂದ ಒಂದು ಇಂಟರ್ ರಿಲೇಶನ್ಶಿಪ್ ಇಂದ ಆಕೆ ಮೇಲ್ ಬರ್ತಾಳೆ ಅನ್ನೋ ಒಂದು ಅಸಭ್ಯವಾದ ಮಾತನ್ನ ಹೇಳಿದ್ದಾರೆ. ಇದು ನಿಜಕ್ಕೂ ಒಂದು ಖಂಡನೀಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತೇನು ಅವರು ಈ ಒಂದು ಅಸಭ್ಯವಾದ ಮಾತನ್ನ ಹೇಳಿದ್ದಾರೆ ಅದನ್ನ ನಾನು ಖಂಡಿಸ್ತೇನೆ ಮತ್ತು ಅವರು ಕ್ಷಮೆ, ಈ ದೇಶದ ಮಹಿಳೆಯರಿಗೆ ಅವರು ಕ್ಷಮೆಯನ್ನೇ ಯಾಚಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರ ಒಂದು ಸಂಸ್ಕೃತಿ, ಅವರ ಕಲ್ಚರ್ ಏನಿದೆ ಅನ್ನತಕ್ಕಂತಹ ಕಾಂಗ್ರೆಸ್ ಪಕ್ಷದ ಒಂದು ನಡೆಯನ್ನ ಇವತ್ತು ಮಹಿಳೆಯರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕಾಂಗ್ರೆಸ್ ಪಕ್ಷ. ನಂತರ ಮಾತನಾಡಿದ ತಾಲೂಕು ಬಿಜೆಪಿ ಅಧ್ಯಕ್ಷ ಧನಂಜಯ ಅವರು, ದಶಕಗಳಿಂದ ಮಹಿಳೆಯರ ಕನಸಾಗಿದ್ದ ಮೀಸಲಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ಪಂದಿಸಿದ್ದರೂ ಕಾಂಗ್ರೆಸ್ ಮಹಿಳಾ ವಿರೋಧಿ ನಿಲುವು ತಾಳಿದೆ ಎಂದು ಟೀಕಿಸಿದರು. ಹಲವಾರು ಜನರ ಒಂದು ಬೇಡಿಕೆಗೆ ಸ್ಪಂದಿಸಿದಂತ ನರೇಂದ್ರ ಮೋದಿ ಅವರ ಒಂದು ಕೇಂದ್ರ ಸರ್ಕಾರ ಆ ಒಂದು ಬಿಲ್ಲನ್ನ ಮಂಡಿಸಿದಾಗ ಒಕ್ಕೊರಲಿನಿಂದ ಬಿಲ್ಲನ್ನ ಪಾಸ್ ಮಾಡಿ ಈ ದೇಶದ ಮಹಿಳೆಯರಿಗೆ ಒಂದು ವಿಜಯದ ಸಂಕೇತವನ್ನು ಕೊಡಬೇಕಾಗಿದ್ದಂಥ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ತಮ್ಮ ರಾಜಕೀಯ ದೊಂಬರಾಟಕ್ಕೆ ಈ ದೇಶದ ಮಹಿಳೆಯರಿಗೆ ಅವಮಾನ ಮಾಡಿ ಆವತ್ತು ಆ ಸಂಸತ್ತಿನಲ್ಲಿ ಬಿಲ್ಲನ್ನು ಮಂಡಿಸಕ್ಕೆ ಆಗದಂಥ ಒಂದು ಪರಿಸ್ಥಿತಿಯನ್ನು ತಂದಕ್ಕೆ ಇವತ್ತು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಈ ದೇಶದ ಎಲ್ಲ ಮಹಿಳೆಯರ ಕ್ಷಮೆ ಯಾಚಿಸಬೇಕು. ಮತ್ತು ಈ ದೇಶದಲ್ಲಿ ಒಂದು ಮಹಿಳೆ ಸಮಾನತೆ, ಇವತ್ತು ರಾಜಕೀಯ ಇವತ್ತು ಮಹಿಳೆ ಪುರುಷನಷ್ಟೇ ಸಬಲಳು ಅಂತ ಇತ್ತೀಚೆಗೆ ನಾವೆಲ್ಲ ನೋಡಿದ್ದೀವಿ. ಆ ನಿಟ್ಟಿನಲ್ಲಿ ರಾಜಕೀಯದಲ್ಲೂ ಸುಧಾ ಅವರು ಮೇಲು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಒಂದು ಉದ್ದೇಶಕ್ಕೆ ಇವತ್ತು ಕಾಂಗ್ರೆಸ್ ಅವಮಾನ ಮಾಡಿದೆ, ಈ ದೇಶದ ಮಹಿಳೆಯರ ಅಪಮಾನ ಮಾಡಿದೆ. ಪ್ರತಿಭಟನೆಯಲ್ಲಿ ಪಾಂಡವಪುರ ಟೌನ್ ಘಟಕದ ಅಧ್ಯಕ್ಷ ಸೋಮಶೇಖರ್, ಎಸ್ಎನ್ಟಿ ಸೋಮಶೇಖರ್, ಪುರಸಭಾ ಮಾಜಿ ಉಪಾಧ್ಯಕ್ಷ ಅಶೋಕ್, ಚಿಕ್ಕಮರಳಿ ನವೀನ್ ಕುಮಾರ್, ಕಿರಣ್, ಶಿವಲಿಂಗೇಗೌಡ, ರಮೇಶ್, ಪುರುಷೋತ್ತಮ್, ಮಂಜಾಚಾರಿ, ರಾಮಾಚಾರಿ, ರಾಮಚಂದ್ರು ಇನ್ನಿತರರಿದ್ದರು.
ಮಂಡ್ಯ ನಗರದ ಹೊಸಹಳ್ಳಿ ಮತ್ತು ರಾಮನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಯಜಮಾನರು ಮತ್ತು ಗ್ರಾಮಸ್ಥರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬಂದಂತಮ್ಮನ ಹಬ್ಬವನ್ನು ಆಚರಿಸಲಾಯಿತು. ತಲೆಮಾರುಗಳಿಂದ ನಡೆದು ಬಂದಿರುವ ಈ ವಿಶಿಷ್ಟ ಸಂಪ್ರದಾಯವನ್ನು ಇಂದಿನ ಪೀಳಿಗೆಯು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮುಂದುವರಿಸುತ್ತಿರುವುದು ಈ ಭಾಗದ ವಿಶೇಷತೆಯಾಗಿದೆ. ಈ ಸಂದರ್ಭದಲ್ಲಿ ಹಬ್ಬದ ಹಿನ್ನೆಲೆ ಕುರಿತು ಮಾತನಾಡಿದ ಗ್ರಾಮದ ಮುಖಂಡ ಹಾಗೂ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ HC ಶಿವಲಿಂಗೇಗೌಡ ಅವರು, ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಈ ಬಂದಂತಮ್ಮನ ಹಬ್ಬವನ್ನು ನಾವು ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ವಿಶೇಷವಾಗಿ ಮಕ್ಕಳಿಗೆ ಬರುವ ಸಿಡುಬು ಮತ್ತು ಇತರೆ ಸಾಂಕ್ರಾಮಿಕ ಕಾಯಿಲೆಗಳು ದೇವಿಯ ಕೃಪೆಯಿಂದ ಗುಣವಾಗಲಿ ಹಾಗೂ ಇಡೀ ಗ್ರಾಮಕ್ಕೆ ಒಳಿತಾಗಲಿ ಎಂಬುದು ನಮ್ಮ ನಂಬಿಕೆಯಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಕೃಷಿ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಈ ಬಾರಿ ಉತ್ತಮ ಮಳೆಯಾಗಲಿ ಎಂದು ನಾವೆಲ್ಲರೂ ಒಗ್ಗೂಡಿ ದೇವಿಯಲ್ಲಿ ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು. ಹೊಸಹಳ್ಳಿ ಎಲ್ಲೆಬೂಟಿನಿಂದ ಅಮ್ಮನ ವಿಗ್ರಹವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕರೆತಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಹಬ್ಬದ ಪದ್ಧತಿಯಂತೆ ಸಂಜೆ ವೇಳೆಗೆ ದೇವಿಗೆ ಮಾಂಸಾಹಾರದ ಎಡೆ ಅರ್ಪಿಸಲಾಗುತ್ತದೆ. ಕಾರ್ಯಕ್ರಮದ ಅಂಗವಾಗಿ ಸುಮಾರು 1,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ನಮ್ಮ ಹೊಸಹಳ್ಳಿ ಗ್ರಾಮದಲ್ಲಿ ಯಜಮಾನುಗಳ ನೇತೃತ್ವದಲ್ಲಿ ಬಂದಂತಮ್ಮನ ಹಬ್ಬನ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಹಬ್ಬ ಹಿಂದಿನ ಕಾಲದಿಂದಲೂ ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಹಾಗೆ ನಮ್ಮ ಊರ ಯಜಮಾನರುಗಳು ಇದೇ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಈ ಹಬ್ಬದ ವಿಶೇಷ ಏನಂದರೆ ಮಕ್ಕಳಿಗೆ ಸಿಡುಬು ಯಾವುದೋ ಒಂಥರ ಇದೆಲ್ಲ ಬರ್ತಿದ್ದಾಗ ಅಮ್ಮನ ಹಬ್ಬ ಮಾಡೋದ್ರೆ ತಂತಿರದೆ ಮಕ್ಕಳಿಗೆಲ್ಲ ಒಳ್ಳೆಯದಾಗ್ತದೆ. ಮತ್ತು ಮಳೆ ಆಗಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಹಬ್ಬನ ನಮ್ಮ ಹೊಸಹಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಸಾರ್ವಜನಿಕರು ಎಲ್ಲ ಸೇರಿ ಒಗ್ಗೂಡಿ ಈ ಹಬ್ಬನ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಅಮ್ಮ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನ್ ಸುರೇಶ್, ಪಟೇಲ್, ಬೋರಲಿಂಗಣ್ಣ, ಸ್ವಾಮಿ, ಸಿದ್ದಪ್ಪ, ರೇವಣ್ಣ, ಶಿವಲಿಂಗಯ್ಯ, ರಾಮನಹಳ್ಳಿ ರಾಮಣ್ಣ, ಸ್ವಾಮಿ ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದಲ್ಲಿ RSS ಪಥಸಂಚಲನ ನಡೆಸಿತು. ಮದ್ದೂರು ಗಣೇಶ ಗಲಭೆ ನಂತರ ಮದ್ದೂರಿನಲ್ಲಿ RSS ಪಥಸಂಚಲನ ನಡೆಯಿತು. ಮದ್ದೂರು TB ವೃತ್ತದಿಂದ ನರಸಿಂಹಸ್ವಾಮಿ ದೇವಸ್ಥಾನದವರೆಗೆ ಪಥಸಂಚಲನ ನಡೆಯಿತು. ರಾಷ್ಟ್ರ ಸೇವಿಕ ಸಮಿತಿ ಮಹಿಳಾ ಘಟಕದ ವತಿಯಿಂದ ಪಥಸಂಚಲನ ನಡೆಯಿತು. ಮದ್ದೂರು ಪೇಟೆ ಬೀದಿ ಮಾರ್ಗವಾಗಿ ನರಸಿಂಹಸ್ವಾಮಿ ದೇವಸ್ಥಾನದವರೆಗೆ ಪಥಸಂಚಲನ ಸಾಗಿತು. ರಾಷ್ಟ್ರ ಸೇವಿಕ ಸಮಿತಿಯ ಮದ್ದೂರು ಮಹಿಳಾ ಘಟಕದ ವರ್ಗಾಧಿಕಾರಿ ರೂಪಾರವರ ನೇತೃತ್ವದಲ್ಲಿ ಪಥಸಂಚಲನ ನಡೆಯಿತು. ಸುಮಾರು 200ಕ್ಕೂ ಹೆಚ್ಚು ಜನ ಮಹಿಳೆಯರು ಪಥಸಂಚಲನದಲ್ಲಿ ಭಾಗಿಯಾದರು. ರಸ್ತೆಯುದ್ದಕ್ಕೂ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಬಳಿಕ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ವಂದೇ ಮಾತರಂ ಗೀತೆ ಹಾಡಿ ಪಥಸಂಚಲನ ಮುಕ್ತಾಯವಾಯಿತು.
ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮುಂದಿನ ಆಡಳಿತ ಮಂಡಳಿಯ ಆಯ್ಕೆಗೆ ಚುನಾವಣೆ ನಡೆಸುವಂತೆ ಹೈಕೋರ್ಟ್ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಎಂದು ಸಂಘದ ಮಾಜಿ ನಿರ್ದೇಶಕ ಎ. ಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಡಳಿತ ಮಂಡಳಿಯವರ ಪರ ವಿರೋಧದ ಜಟಾಪಟಿಗೆ ಕೊನೆಗೂ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮಳವಳ್ಳಿ ಸುರೇಶ್ ನೇತೃತ್ವದ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಆಡಳಿತ ಮಂಡಳಿಯ ಅವಧಿ ಮುಗಿದಿದೆ. ಆದರೂ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಸುಳ್ಳು ಮಾಹಿತಿ ನೀಡಿ ಕಾನೂನು ಬಾಹಿರವಾಗಿ ಅಧಿಕಾರದಲ್ಲಿ ಮುಂದುವರಿಯುತ್ತಿರುವುದನ್ನು ಖಂಡಿಸಿದೆ ಎಂದು ಹೇಳಿದರು. ಹಾಲಿ ಅಧ್ಯಕ್ಷ ಸುರೇಶ್ ನೇತೃತ್ವದ ಬಣ ಮತ್ತು ವಿರೋಧಿ ಬಣಗಳ ನಡುವೆ ಆರೋಪ ಪ್ರತ್ಯಾರೋಪ, ಪರಸ್ಪರ ವಾಕ್ಸಮರ ಜಿಲ್ಲೆಯಲ್ಲಿ ಸದ್ದು ಮಾಡಿತು. ಇತ್ತೀಚೆಗೆ ಸಂಘದ ಆವರಣದಲ್ಲೇ ಅಧ್ಯಕ್ಷ ಸುರೇಶ್ ಅವರನ್ನು ಅಡ್ಡಗಟ್ಟಿದ್ದ ಗುಂಪೊಂದು ಅವರ ಮೇಲೆ ಕಪ್ಪು ಮಸಿ ಎರಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿತ್ತು. ಇದೀಗ ನ್ಯಾಯಾಲಯ ಸಹಕಾರ ಸಂಘಗಳ ಉಪನಿರ್ದೇಶಕರ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಎಂದರು. ಅಲ್ಲದೆ ಮಂಡ್ಯ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಈ ಕೂಡಲೇ ಮೇಲ್ಕಂಡ ಸಂಘದ ಎಲ್ಲ ದಾಖಲಾತಿಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು. ಕೋರ್ಟ್ ಆದೇಶದಂತೆ ಸಂಘದ ಎಲ್ಲ ದಾಖಲಾತಿಗಳನ್ನು ತಮ್ಮ ವಶಕ್ಕೆ ಪಡೆದು ಕಾನೂನು ಪ್ರಕಾರ ನೂತನ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಈಗ ಕೊಟ್ಟಿದ್ದೀವಿ. ನಮಗೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಈ ವಿಚಾರದಲ್ಲಿ ಭಾಳ ಬೇಸರ ಮತ್ತು ನಮಗೂ ಕೂಡ ವೈಯಕ್ತಿಕವಾಗಿ ಸ್ವಲ್ಪ ಅಸಮಾಧಾನವೂ ಕೂಡ. ಯಾಕೆಂದರೆ ಈ ನಮ್ಮ ಸಮಾಜದಲ್ಲಿ ನಾವು ಇತ್ತೀಚೆಗೆ ಈಗ ಡಿಸೆಂಬರಿಂದ ಈಚೆಗೆ ನಾವೊಂದು ಪತ್ರಿಕಾಗೋಷ್ಠಿ ನಡೆಸುವಂಥದ್ದು, ನಮ್ಮ ಆಡಳಿತ ಮಂಡಳಿಯವರು ಅವ್ರದ್ದೊಂದು ಪತ್ರಿಕಾಗೋಷ್ಠಿ ನಡೆಸುವಂಥದ್ದು, ಎಲ್ಲೋ ನಮ್ಮ ಸಮಾಜ ಬೇರೆ ಥರದಲ್ಲಿ ಎಲ್ಲ ಉಳಿದಿರುವಂಥ ಬೇರೆ ಸಮಾಜದವರು ಕೂಡ ನಮ್ಮನ್ನು ಬೆರಳು ಮಾಡಿ ತೋರಿಸುವಂಥದ್ದು, ಆಡ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ವೈಯಕ್ತಿಕವಾಗಿ ನನಗೆ ಅನಿಸಿಕೆ. ಆ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವಿಚಾರದಲ್ಲಿ ಇನ್ನು ಮುಂದೆ ಈ ಥರದಲ್ಲಿ ಆಗದೇ ಇರುವಂಥದ್ದಕ್ಕೆ ಒಂದು ಅಂತ್ಯ ಆಡಲಿಕ್ಕೆ ನಮಗೆ ಒಂದು ಹೈಕೋರ್ಟಿಂದ ಒಂದು ಆದೇಶ ಸಿಕ್ಕಿದೆ. ಆ ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಕಳೆದ ಬಾರಿ ಇದೇ ಜಾಗದಲ್ಲಿ ನಾವು ಪತ್ರಿಕಾ ಹೇಳಿಕೆಯನ್ನು ನೀಡುವಂಥ ಸಂದರ್ಭದಲ್ಲಿ ತಾವೆಲ್ಲ ಹಿರಿಯರು ನಮಗೊಂದು ಸಲಹೆಯೂ ಕೂಡ ಕೊಟ್ಟಿದ್ರಿ. ಯಾಕೆ ಪ್ರತಿ ಸತಿ ನೀವು ಬೀದಿ ರಂಪ ಮಾಡ್ಕೊಂಡು ಹೋಗುವಂಥದ್ದು, ನೀವು ಕಾನೂನು ಹೋರಾಟನ ಮಾಡಿ ಕಾನೂನು ಪ್ರಕಾರವಾಗಿ ನೀವು ಒಂದು ಯಾವುದಾದ್ರು ಒಂದು ಒಳ್ಳೆ ರೀತಿ ಕಾನೂನಲ್ಲಿ ಹೋರಾಟ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಂಡು ಹೋಗಿ ಅನ್ನುವಂಥದ್ದು ಹೇಳಿದ್ರಿ. ಅದನ್ನು ಕೂಡ ನಾವು ಸ್ವೀಕರಿಸಿದ್ದು. ಅದ್ರ ಜೊತೆಗೆ ಈಗ ಇದೇ ವಿಚಾರಕ್ಕೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದಲ್ಲಿ ಏನು ನಡೆದಿತ್ತು, ಜನರಲ್ ಬಾಡಿನಲ್ಲಿ ನಮ್ಮ ಬೈಲಾ ವಿರುದ್ಧವಾಗಿ, ಕೋಆಪ್ರೇಟಿವ್ ಆ್ಯಕ್ಟ್ ಪ್ರಕಾರ ವಿರುದ್ಧವಾಗಿ ಅವರು DRಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ನಾವೇ ಮುಂದುವರಿಬೋದು ಇನ್ನೂ ಮುಂದಿನ ದಿನದವರೆಗೆ ಅಂತೇಳಿ ಆದೇಶನ ಮಾಡ್ಕೊಂಡಿದ್ರು. ಆ ಒಂದು ವಿಚಾರವಾಗಿ ನಾವು ಹೈಕೋರ್ಟ್ಗೆ ನಾವು ಅಪೀಲ್ ಹೋಗಿದ್ವಿ. ಅದರಲ್ಲಿ ಈಗ ಅವರು ಸ್ಪಷ್ಟವಾಗಿ DR ಮಾಡಿರುವಂಥದ್ದು ಕಾನೂನಿಗೆ ಉಲ್ಲಂಘನೆ ಅಂಥೇಳಿ ನಮಗೆ ಅವರು ಸ್ಟೇನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕೂಡಲೇ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಏನು ದಾಖಲಾತಿಗಳಿದೆ ಸಂಘಕ್ಕೆ ಸಂಬಂಧಪಟ್ಟಂಥದ್ದು, ಆ ದಾಖಲಾತಿಗಳನ್ನ ಈ ಕೂಡಲೇ ವಶಪಡಿಸ್ಕೊಳ್ಳಿ. ಸುದ್ದಿಗೋಷ್ಠಿಯಲ್ಲಿ ವಕೀಲ ಶಂಕರ್, ಬೀರೇಶ್, ರಮೇಶ್, ಶಿವರಾಮ್, ಗೋಪಾಲ್, ಮಧು ಹೆಗಡೆ, ಮಂಜು ಸೇರಿದಂತೆ ಹಲವರಿದ್ದರು. ಶಾಸಕ PM ನರೇಂದ್ರ ಸ್ವಾಮಿ ಅವರ ಕಿರಿಯ ಸಹೋದರ PM ಪರಶಿವಮೂರ್ತಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಭಾನುವಾರವಷ್ಟೇ ಜರುಗಿದ ಶಾಸಕ ನರೇಂದ್ರ ಸ್ವಾಮಿ ಅವರ ಪುತ್ರಿಯ ವಿವಾಹ ಸಮಾರಂಭದಲ್ಲಿ ಪರಶಿವಮೂರ್ತಿ ಅವರು ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದು ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ರು ಎನ್ನಲಾಗಿದೆ. ಸೋಮವಾರ ತಡರಾತ್ರಿ 11:30 ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎದೆ ನೋವು ಕಾಣಿಸಿಕೊಂಡು ತೀವ್ರ ಅಸ್ವಸ್ಥಗೊಂಡ ಇವರನ್ನು ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಕೆಲವೇ ಕ್ಷಣದಲ್ಲಿ ತೀರಿಕೊಂಡರು ಎಂದು ಗೊತ್ತಾಗಿದೆ. 61 ವರ್ಷ ವಯಸ್ಸಿನ ಇವರು ಕೆಲ ಸಮಯದಿಂದ ಹೃದಯ ಸಮಸ್ಯೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ. ಮೃತ ಪರಶಿವಮೂರ್ತಿ ಅವರು ಪತ್ನಿ, ಓರ್ವ ಪುತ್ರ, ಓರ್ವ ಪುತ್ರಿ, ಹಿರಿಯ ಸಹೋದರರಾದ ಶಾಸಕ PM ನರೇಂದ್ರ ಸ್ವಾಮಿ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದು, ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮವಾದ ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮಕ್ಕೆ ತರಲಾಗಿದ್ದು, ಮಂಗಳವಾರ ಸಾಯಂಕಾಲ 4 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬದ ಆಪ್ತ ಮೂಲಗಳು ತಿಳಿಸಿವೆ. ಹಲಗೂರಿನ JDS ಮುಖಂಡರಾದ HN ರಾಮಚಂದ್ರೇಗೌಡ ಅವರು ಭಾನುವಾರ ನಿಧನರಾದ ಹಿನ್ನೆಲೆಯ ಮೇರೆಗೆ ವಿಷಯ ತಿಳಿದು ಸೋಮವಾರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ರಾಮಚಂದ್ರರವರ ನಿವಾಸಕ್ಕೆ ಭೇಟಿ ನೀಡಿ ಮೃತರ ಅಂತಿಮ ದರ್ಶನ ಪಡೆದು ನಂತರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಇವರ ಆರೋಗ್ಯದ ಬಗ್ಗೆ ನನಗೆ 10 ದಿನಗಳ ಹಿಂದೆ ಮಾತ್ರ ತಿಳಿಯಿತು. ನಾನು ದೂರವಾಣಿ ಮುಖಾಂತರ ಮಾತನಾಡಿದ್ದೆ. ನನ್ನ ಜೊತೆಯಲ್ಲಿ ಚೆನ್ನಾಗಿ ಮಾತನಾಡಿದರು. ಈ ರೀತಿ ಆಗುತ್ತದೆ ಎಂದು ನಾನು ತಿಳಿದಿರಲಿಲ್ಲ.
ನಾನು ರಾಜಕೀಯಕ್ಕೆ ಬರುವ ಮೊದಲು ದೇವೇಗೌಡರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ಆ ಸಮಯದಲ್ಲಿ ನನಗೆ ಇವರ ಪರಿಚಯವಾಗಿತ್ತು. ಸುಮಾರು 30 ವರ್ಷಗಳಿಂದ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನನಗೆ ನನ್ನ ಕುಟುಂಬದ ಹಿರಿಯರನ್ನು ಕಳೆದುಕೊಂಡಂತೆ ನೋವಾಗಿದೆ. ರಾಮಚಂದ್ರರವರ ತಾಯಿ 96 ವರ್ಷದ ವೃದ್ಧರು. ಅವರಿಗೆ ಅವರ ಮಗನ ಸಾವಿನ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ. ಹಾಗೆ ಕುಟುಂಬದವರಿಗೂ ದುಃಖವನ್ನು ಸಹಿಸುವ ಶಕ್ತಿಯನ್ನು ನೀಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಮುಖಂಡರಾಗಿದ್ದಂಥ ಹಾಗೂ ನನಗೆ ವಿಶೇಷವಾಗಿ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೇ ಅದು ದೇವೇಗೌಡರ ಚುನಾವಣೆಗಳಿರ್ಬೋದು ಅಂಥ ಒಂದು ಸನ್ನಿವೇಶದಲ್ಲಿ ನನಗೇನು ಪರಿಚಯ ಆಯಿತು. ಸುಮಾರು 30 ವರ್ಷಗಳಿಂದ ನನ್ನ ಒಂದು ಏಳಿಗೆಗೆ ಭಾಳ ಶ್ರಮಪಟ್ಟಂಥವ್ರು. ಜೊತೆಗೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರ ಸಂಪೂರ್ಣ ಬದುಕಿನಲ್ಲೇ ನಮ್ಮ ಹೊರನಾಟದಲ್ಲೇನಿದ್ರು. ಅವರ ಇವತ್ತಿನ ಈ ಒಂದು ನಿಧನದ ಸುದ್ದಿ ನಮ್ಮೆಲ್ಲರಿಗೂ ಆಘಾತ ತಂದಿರತಕ್ಕಂಥದ್ದು. ನಮ್ಮ ಕುಟುಂಬದ ಒಬ್ಬ ಹಿರಿಯರನ್ನು ಕಳಕೊಂಡಿದ್ದೇನೆ ಅಂತಕ್ಕಂಥ ನೋವಿದೆ. ಅವ್ರಿಗೆ ಭಗವಂತ ಎಲ್ಲ ರೀತಿ ಆತ್ಮಿಕ ಶಾಂತಿ ಕೊಡಲಿ. ಅದ್ರ ಜೊತೆಗೆ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿ ಇವತ್ತು 96 ವರ್ಷ. ಅವರ ಒಂದು ಸುದೀರ್ಘವಾದಂಥ ಜೀವನ ಏನಿದೆ, ಇಂಥ ಸಂದರ್ಭದಲ್ಲಿ ಮಗನ ಸಾವನ್ನು ಇವತ್ತು ಅವರು ಎದುರಿಸ್ತಕ್ಕಂಥ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ. ಈ ಸಂದರ್ಭದಲ್ಲಿ CS ಪುಟ್ಟರಾಜು, ಡಾಕ್ಟರ್ ಕೆ ಅನ್ನದಾನೆ ಸೇರಿದಂತೆ ಇತರರು ಅಂತಿಮ ದರ್ಶನ ಪಡೆದರು. ಪಾಂಡವಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಕ್ಷಯ ನಿರ್ಮೂಲನಾ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ದಿನಾಚರಣೆಯನ್ನು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಕ್ಷಯರೋಗ ನಿರ್ಮೂಲನಾಧಿಕಾರಿ ಆಶಾಲತಾ ಅವರು, ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಎಕ್ಸ್ರೇ ಮೂಲಕ ತಪಾಸಣೆ ನಡೆಸಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ಜ್ವರ, ಕೆಮ್ಮು, ರಾತ್ರಿ ಬೆವರುವುದು, ಹಸಿವು ಕಡಿಮೆಯಾಗುವುದು, ತೂಕ ಇಳಿಕೆಯಾಗುವುದು ಮುಂತಾದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಪರೀಕ್ಷೆಗೆ ಒಳಪಡಿಸಿ ಅಗತ್ಯವಿದ್ದರೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ತಾಲೂಕಿನ 39 ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, TB ಮುಕ್ತ ಭಾರತ ನಿರ್ಮಾಣವೇ ನಮ್ಮ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಎಕ್ಸ್ರೇ ಮಾಡುವಂಥದ್ದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 360 ಹಳ್ಳಿಗಳಲ್ಲಿ ಎಲ್ಲ ತಾಲೂಕುವಾರು ಎಕ್ಸ್ರೇ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ರೋಗ ಲಕ್ಷಣಗಳಿರುತ್ತೆ, ಜ್ವರ ಬರುವಂಥದ್ದು, ಒಂದು ವಾರಕ್ಕಿಂತ ಕೆಮ್ಮು ಇರುವಂಥದ್ದು, ರಾತ್ರಿ ಹೊತ್ತು ಬೆವರೋದು, ಹೊಟ್ಟೆ ಹಸಿವು ಆಗದೆ ಇರೋದು, ತೂಕ ಕಮ್ಮಿ ಆಗುವಂಥದ್ದು, ಈ ಥರದ ರೋಗ ಲಕ್ಷಣಗಳಿರೋನ್ನ ಕ್ಯಾಂಪ್ಗೆ ಬರೋಕ್ಕೆ ಹೇಳ್ತೀವಿ. ಇದು ಕ್ಯಾಂಪ್ ಅಂದರೆ ಶಿಬಿರ ಮೂಲಕ ಈ ಕಾರ್ಯಕ್ರಮ ಮಾಡ್ತಾ ಇದೆ. ನಾವು ಮುಂಚಿತವಾಗಲೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಯಾವ ಹಳ್ಳಿಗೆ ಬರ್ತಾ ಇದ್ದೀವಿ ಅಂತ ಹೇಳಿರ್ತೀವಿ. ಆ ಹಳ್ಳಿಲಿರೋ ಆಶಾ ಕಾರ್ಯಕರ್ತರಿರ್ಬೋದು, ಮತ್ತು ನಮ್ಮ CHO ಇರ್ಬೋದು, ಮೆಡಿಕಲ್ ಆಫೀಸರು ಎಲ್ಲರೂ ಒಟ್ಟುಗೂಡಿ ಅವತ್ತು TB ಕಾರ್ಯಕ್ರಮ ಎಕ್ಸ್ರೇ ತೆಗೆಯೋದಲ್ಲದೆ BP ಮತ್ತು ಶುಗರೂ ನೋಡುವಂಥದ್ದು ಇದೆಲ್ಲ ಮಾಡಿ ಜನಗಳನ್ನ ಸೇರಿಸಿ ಈ ಎಕ್ಸ್ರೇನ ಮಾಡ್ತಾಯಿವೆ. ಆ ಎಕ್ಸ್ರೇಲಿ ಏನಾದರೂ TB ಇದೆ ಅಂತ ಗೊತ್ತಾದರೆ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆನೂ ಕೊಡಲಾಗ್ತಿದೆ. ಸೊ ನಮ್ಮ ಪಾಂಡವಪುರ ತಾಲೂಕಲ್ಲಿ ಒಂದು 39 ಹಳ್ಳಿಗಳಲ್ಲಿ ನಾವು ಎಕ್ಸ್ರೇ ಮಾಡುವಂಥ ಕಾರ್ಯಕ್ರಮ ಇದೆ. ಇದು ಮುಖ್ಯ ಗುರಿಗಳೇನೆಂದರೆ ನಮ್ಮ 100 ದಿನಗಳ TB ಮುಕ್ತ ಭಾರತ ಅಭಿಯಾನ. ಮೊದಲನೇದು ಹೊಸ ಕೇಸ್ ಬರದೇ ಇರುವಂಗೆ ನೋಡ್ಕೊಳ್ಳುವಂಥದ್ದು, ಮತ್ತು ಈಗ ಆಲ್ರೆಡಿ ಕೇಸ್ ಏನಿದೆ ಅದನ್ನು ನಾವು ಪತ್ತೆ ಹಚ್ಚುವಂಥದ್ದು, ಮತ್ತು TBಯಿಂದ ಡೆತ್ ಆಗದೇ ಇರುವಂಗೆ ನೋಡ್ಕೊಳ್ಳೋದು. ನಂತರ ಮಾತನಾಡಿದ ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಅಧಿಕಾರಿ ಸೋಮಶೇಖರ್ ಅವರು, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಡಿ ಕಿವುಡುತನ ಸಮಸ್ಯೆ ಹೊಂದಿದವರಿಗೆ ಉಚಿತವಾಗಿ ಶ್ರವಣ ಸಾಧನಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಮಕ್ಕಳು ಮತ್ತು ವೃದ್ಧರಿಗೆ ಹಿಯರಿಂಗ್ ಏಡ್ಸನ್ನು ಕೊಡುವಂಥ ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ತೊಂದರೆಗಳು ಕಿವುಡುತನ ಸಾಮಾನ್ಯವಾಗಿ ಜನರಲ್ಲಿ ಒಂದು 5ರಿಂದ 6% ಮತ್ತು ಮಕ್ಕಳು ಹುಟ್ಟಿದಾಗಿಂದ 2 ವರ್ಷದ ಮಕ್ಕಳಲ್ಲಿ ಕೂಡ ಒಂದು 5ರಿಂದ 6% ಮಕ್ಕಳಲ್ಲಿ ಕಂಡುಬರ್ತದೆ. ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕೂಡ ತಪಾಸಣೆಗೆ ಒಳಪಡಿಸ್ತೀವಿ. ಎಲ್ಲರೂ
ಆ ಮಕ್ಕಳಲ್ಲಿ ಯಾವುದಾದ್ರೂ ಏನಿಲ್ಲ ಅಂದರೆ ಕಿವುಡುತನದ ಸಂಬಂಧ ತೊಂದರೆಗಳು ಕಾಣಿಸ್ತಿದೆ ನಮ್ಮ ಜಿಲ್ಲೆ. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿಎ ಅರವಿಂದ್, ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಆರೋಗ್ಯ ನಿರೀಕ್ಷಕ ಪುಟ್ಟಸ್ವಾಮಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಾಂಡವಪುರ ತಾಲೂಕು ಬಳ ಅತ್ತಿಗುಪ್ಪೆ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ 893ನೇ ವರ್ಷದ ಜಯಂತಿ ಕಾರ್ಯಕ್ರಮವು ಗ್ರಾಮದ ಕಾಶಿ ವಿಶ್ವನಾಥ ದೇವಾಲಯದ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಹಳ್ಳಿಗಳಲ್ಲಿ ನಾಟಕ ರೂಪದಲ್ಲಿ ಬಸವ ತತ್ವವನ್ನು ಸಾರಿದ ಮಹಾನ್ ನಾಯಕರು ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಎಂದು ಸ್ಮರಿಸಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೇಬಿ ಬೆಟ್ಟದ ಶ್ರೀ ರಾಮ ಯೋಗೀಶ್ವರ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿಯವರು, ಪಾಂಡವಪುರ ತಾಲೂಕಿನಲ್ಲಿ ಗ್ರಾಮ ಮಟ್ಟದಲ್ಲಿ ಇಂತಹ ಬಸವ ಜಯಂತಿ ಆಚರಣೆ ಅಪರೂಪವಾಗಿದ್ದು, ಬಳ ಅತ್ತಿಗುಪ್ಪೆ ಗ್ರಾಮವು ಮಾದರಿ ಗ್ರಾಮವಾಗಿದೆ ಎಂದು ಹೇಳಿದರು. ಬಸವ ಜಯಂತಿಯನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಬಸವಣ್ಣನವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ದೊಡ್ಡ ದಾರ್ಶನಿಕ, ಮಹಾ ಮಾನವತಾವಾದಿ ಅಂತಹ ಪರಮ ಪೂಜ್ಯರನ್ನ ತಮ್ಮ ಊರಲ್ಲಿ ಸ್ಮರಿಸ್ಕೊಳ್ತಾ ಪ್ರತಿ ವರ್ಷ ಬಸವಣ್ಣನವರ ಜಯಂತಿ ಜೊತೆ ಶಿವಕುಮಾರ ಮಹಾಸ್ವಾಮೀಜಿಯವರ ಸ್ಮರಣೆಯನ್ನು ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ವಿಚಾರ. ಸಿದ್ಧಗಂಗಾ ಮಠ ಯಾವುದೇ ಜಾತಿ ಧರ್ಮವನ್ನು ನೋಡಲಿಲ್ಲ. ಪ್ರತಿ ದಿವಸ 10ರಿಂದ 12,000 ಜನ ವಿದ್ಯಾರ್ಥಿಗಳಿಗೆ ವಿವಿಧ ದಾಸೋಹವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಏಕೈಕ ಮಠ ಯಾವುದಾದ್ರೂ ವಿಶ್ವದಲ್ಲಿ ಇದ್ರೆ ಅದು ಸಿದ್ಧಗಂಗಾ ಮಠ ಮಾತ್ರ. ಪರಮ ಪೂಜ್ಯರು ನಿಮ್ಮಲ್ಲಿ ಭಕ್ತಿ ಇದ್ರೆ ಜೋರ ಚಪ್ಪಾಳೆ. ಕಾರ್ಯಕ್ರಮದಲ್ಲಿ ಮಹೇಂದರ್, ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕೈಲಾಸಮೂರ್ತಿ, ಗ್ರಾಮದ ಯಜಮಾನರಾದ ಸಿದ್ದಲಿಂಗಪ್ಪ, ನಂಜಪ್ಪ, ಶಿವಸ್ವಾಮಣ್ಣ, ಈರಾಜಪ್ಪ, ಮಹಾದೇವಪ್ಪ, ಶಿವಬಸವಪ್ಪ, ರೇವಣ್ಣ, ಪರಶಿವಮೂರ್ತಿ ಇನ್ನಿತರರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,